ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಇಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೆಹಲಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಎಂಎನ್ ಕುಕನೂರುರವರು ಹಾಗೂ ಕೊಪ್ಪಳ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶ್ರೀ ಪಿಡ್ಡನಗೌಡ ಮಾಲಿಪಾಟೀಲ್ ರವರ ಆದೇಶದ ಮೇರೆಗೆ ಇಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೆಹಲಿಯ ರೈತ ಕಾರ್ಮಿಕರ ಘಟಕ ಗಂಗಾವತಿ ತಾಲೂಕು ಅಧ್ಯಕ್ಷರನ್ನಾಗಿ ಶ್ರೀ ಸಂಗಮೇಶ ವಿಶ್ವಕರ್ಮರವರನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಹನುಮಂತ ಬೇವೂರ ಹಾಗೂ ದೇವಪ್ಪ ಹಳ್ಳಿಗುಡಿ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಗಂಗಾವತಿಯ ಗೌರವ ಅಧ್ಯಕ್ಷರು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೆಹಲಿ ಮತ್ತು ಶ್ರೀ ಈರಣ್ಣ ನಾಗಲೀಕರ ಗಂಗಾವತಿ ಅಧ್ಯಕ್ಷರು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೆಹಲಿ ಹಾಗೂ ಶ್ರೀ ಮಳ್ಳಿಕೇರಿ ಕನಕಪ್ಪ ನಾಯಕ ಅಧ್ಯಕ್ಷರು ಗಂಗಾವತಿ ರೈತ ಯುವ ಘಟಕ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೆಹಲಿ ಮತ್ತು ಗಂಗಾವತಿ ರೈತ ಯುವ ಘಟಕ ಗೌರವ ಅಧ್ಯಕ್ಷರು ಶ್ರೀ ಮೋಹನ ಸಿಂಗ್ ಹಾಗೂ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೆಹಲಿ ಕೊಪ್ಪಳ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಯಾಗಿ ಶ್ರೀ ಮಲ್ಲಿಕಾರ್ಜುನ ನಾಯಕ ಹಾಗೂ ಶ್ರೀ ಮೌನೇಶ ಗಂಗಾವತಿಯ ಉಪಾಧ್ಯಕ್ಷರು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ದೆಹಲಿ ಹಾಗೂ ಶ್ರೀ ಕೊಂಡಯ್ಯ ಜಂತಕಲ್ ಸಂಘಟನೆ ಕಾರ್ಯದರ್ಶಿ ಗಂಗಾವತಿಯ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ದೆಹಲಿ ಮತ್ತು ಇನ್ನಿತರ ಹಾಗೂ ರೈತರ ಹಿರಿಯ ಮುಖಂಡ ಮೀಟ್ ಮಾಡಿಸಿದ್ದೀವಿ. ಆ ನಂತರ ನಮ್ಮ ತಾಲೂಕು ಗಂಗಾವತಿ ತಾಲೂಕನ್ನು ರಚನೆ ಮಾಡಲಿಕ್ಕೆ ಅವರೇ ಕಾರಣಭೂತರು ಮತ್ತು ಈ ಭಾಗದ ಉಸ್ತುವಾರಿ ಕೂಡ ಅವರಿಗೆ ಕೊಟ್ಟಿರುತ್ತೆ. ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುತ್ತೇವೆ. ಹೀಗಾಗಿ ತಮ್ಮ ಮಾನಸಿಕ ಹೇಳಿ ಅದು ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಈ ಒಂದು ದಿನದಲ್ಲಿ ಈ ಒಂದು ಶುಭ ಸಂದರ್ಭದಲ್ಲಿ ಮೊದಲು ನನ್ನ ಹೆಸರನ್ನು ಬಯಸುತ್ತಾರೆ. ನನ್ನ ಹೆಸರು ಈರಣ್ಣ ನಾಗಲೀಕರ್. ನಾವು ಇದೇ ಊರವರೇ, ಗಂಗಾವತಿ ಅವರೇ. ನಮ್ಮ ಕೊಪ್ಪಳದಿಂದ ಆಗಮಿಸತಕ್ಕಂಥ ಪಿಡ್ಡನಗೌಡ ಅವರು ಮತ್ತು ನಮ್ಮ ಹನುಮಂತಪ್ಪ ನಾಯಕ್ ಅವರು ಇವತ್ತು ಗಂಗಾವತಿಯ ಒಂದು ರೈತ ಘಟಕದ ನಿಮಿತ್ತವಾಗಿ ನಮ್ಮನ್ನು ಗಂಗಾವತಿಯ ರೈತ ಘಟಕದ ಅಧ್ಯಕ್ಷರನ್ನಾಗಿ ಇವತ್ತು ಇವರೆಲ್ಲ ನಮ್ಮನ್ನು ನೇಮಕ ಮಾಡಿರುತ್ತಾರೆ. ಈ ಒಂದು ರೈತ ಘಟಕದ ಅಧ್ಯಕ್ಷನಾಗಿ ನಾನು ನನ್ನ ಕಾರ್ಯವನ್ನು ಯಾವತ್ತೂ ಒಂದು ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲಿಯೂ ನಾನು ತಿಳಿಸಲು ಬಯಸುತ್ತೇನೆ. ನೀವೆಲ್ಲ ನಮಗೆ ಅಧ್ಯಕ್ಷನಾಗಿ ಮಾಡೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಈ ಮೂಲಕ ನಾನು ಅರ್ಪಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಗಂಗಾವತಿ ವಿಠಪ್ಪ ನಾಯಕರು ರೈತ ಸಂಘಟನಾಕಾರರಾದ ಹನುಮಂತಪ್ಪ ದೇವರು ನಮಗೆಲ್ಲ ಸೇರಿ ಅವರು ಸಂಘಟನೆ ಮಾಡಿ ಅಂತೇಳಿ ಒಂದು ಅನಿಸಿಕೆ ಕೊಟ್ಟರು. ದೇವರು ಹನುಮಂತಪ್ಪರು ಎಲ್ಲ ಈ ನಮ್ಮ ಗೌರವಾಧ್ಯಕ್ಷರು ನಾವೆಲ್ಲರೂ ಕೂಡಿ ಶ್ರಮವಹಿಸಿ ನಾವು ಮಾಡಿಕೊಂಡು ಹೋಗ್ತೀವಿ. ಎಲ್ಲ ರೈತರದಾಗಲಿ ಯಾವುದೇ ಕಷ್ಟ ಬಂದರೂ ನಿವಾರಿಸಲು ನಾವು ಐದೀವಿ ಅಂತ ಹೇಳಿ ಎಲ್ಲರೂ ದಯಮಾಡಿ ಎಲ್ಲ ಸಹಕಾರವಾಗಿ ವಿನಂತಿಗಳು. ಈ ಒಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇವಾ ದೆಹಲಿ ಈ ಒಂದು ಸಂಘಟನೆ ವತಿಯಿಂದ ನಮ್ಮನ್ನು ಮಾಧ್ಯಮ ಮಿತ್ರರು ಸರಿಯಾಗಿ ಬರ್ತಾ ಇಲ್ಲ. ಹೀಗಾಗಿ ಒಂದು ಒಬ್ಬರೇ ಇಬ್ಬರು ಹೋಗಿ ಮಾತಾಡೋಕ್ಕಿಂತ ಈಗ ಸಂಘಟನೆ ವತಿಯಿಂದ ಹೋಗಿ ಯಾವುದಾಗಲಿ ನಾವು ಗೆಲ್ಬೋದು. ಹೀಗಾಗಿ ಈ ಸಂಘಟನೆ ಒಂದು ಉದ್ದೇಶ ಏನಪ್ಪ ಅಂತಂದರೆ ಎಲ್ಲ ರೈತರಿಗೆ ಏನೇ ಸಮಸ್ಯೆ ಇದ್ದರೂ ಒಂದು ಒಗ್ಗಟ್ಟಾಗಿ ಅವರಿಗೆ ತಲುಪುವಂಥ ಕಾರ್ಯಕ್ರಮಗಳು ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಪ್ರತಿಯೊಂದಕ್ಕೂ ನಮಗೆ ಬೆಂಬಲವಾಗಿ ನಾವು ಮಾಧ್ಯಮದವರು ನಾವು ಇರ್ತೀವಿ. ಪ್ರತಿಯೊಂದು ನಾವು ಹೊರಗೆ ಹಾಕಿ ಅದನ್ನು ಏನಂಬುದು ಚಿತ್ರ ಮಾಡಿಸಿ ಇದು ಮಾಡ್ತೀವಿ ಅಂತ ನಾನು ಎಲ್ಲ ಸೇವೆಗಳು ಕ್ರಾಂತಿಕಾರಿ ಭಾರತೀಯ ಕಿಸಾನ್ ಸೇವಾ ಸಂಘ ಉಪಾಧ್ಯಕ್ಷರಾಗಿ ನನಗೆ ಸ್ಥಾನ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು
ನಾನು ಇನ್ನು ಸಂಘದ ಯುವಕರಿಗೂ ಹಾಗೂ ಯುವತಿಯರಿಗೂ ಇದರ ಬಗ್ಗೆ ಮಾಹಿತಿ ಕೊಟ್ಟು ರೈತರ ಪರ ನಮ್ಮ ಬೆಂಬಲ ಸದಾ ಇರುತ್ತೆ. ಇದರ ಬಗ್ಗೆ ನಾನು ಮಾತಲ್ಲಿ ಹೇಳಲ್ಲ, ಮಾಡಿ ತೋರಿಸೋ ಕೆಲಸವನ್ನು ನಾನು ಮಾಡ್ತೀನಿ ಅಂತೇಳಿ ನಾನು ಮಾಡ್ತೀನಿ. ಈ ಸಂಘಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಿಗೂ, ಪ್ರಧಾನ ಕಾರ್ಯದರ್ಶಿಗಳಿಗೂ, ಉಪಾಧ್ಯಕ್ಷರಿಗೂ ಹಾಗೂ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಪತ್ರಿಕಾ ಮಾಧ್ಯಮದವರಿಗೂ, ಇನ್ನೊಬ್ಬ ನಗರ ಘಟಕದ ಅಧ್ಯಕ್ಷರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ನಮ್ಮ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ರಿಜಿಸ್ಟ್ರೇಷನ್ ಆಗಿರೋದು ಇದೇ ಮೊದಲು. ಇದಕ್ಕಿಂತ ಮುಂಚೆ ನಮ್ಮದು ಕರ್ನಾಟಕ ಕ್ರಾಂತಿಕಾರಿ ರೈತ ಸೇನೆ ಬೆಂಗಳೂರು ಅಂತ ಇತ್ತು. ಬೆಂಗಳೂರು ಅಂತ ಇದ್ದಾಗ ಎಲ್ಲ ನಮ್ಮ ಸರ್ ಅವರೆಲ್ಲ ಓಡಾಡಿದಾಗ ಇಲ್ಲೇ ಲೋಕಲ್ ಏನು ಮಾಡಬಾರ್ದು, ಲೋಕಲ್ ಮಾಡಿದರೆ ಏನು ರೆಗ್ಯುಲೇಷನ್ ಇರೋಂಗಿಲ್ಲ. ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದರೆ ಏನೋ ಒಂದು ಸಾಧನೆ ಮಾಡ್ಬೋದು ಅಂತೇಳಿ ನಮ್ಮ ರಾಷ್ಟ್ರೀಯ ಸಂಸ್ಥಾಪಕರು ಮತ್ತು ದೆಹಲಿಯ ಸಂಸ್ಥಾಪಕರು ಇಬ್ಬರು ಆತ್ಮೀಯ ಗೆಳೆಯರು, ಅವರಿಬ್ಬರು ಸೇರಿಕೊಂಡು ಈ ಮಾತನಾಡ್ಕೊಂಡು ಇದು ಮಾಡಿದಾಗ ಆಮೇಲೆ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಅಂತೇಳಿ ನಾಮಕರಣ ಬೇರೆ ಮಾಡಿದ್ರು. ಅದರ ಉದ್ದೇಶವಾಗಿ 21ಕ್ಕೆ ರಾಜ್ಯ ರೈತ ಮಹಾಸಮಾವೇಶ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ವಿಶ್ವ ರೈತ ದಿನಾಚರಣೆ ಮತ್ತು ರಾಜ್ಯ ರೈತರ ಮಹಾಸಮಾವೇಶ ಇಟ್ಕೊಂಡಿದ್ವಿ 21ನೇ ತಾರೀಕು. ಅವತ್ತಲ್ಲಿ ಗಣ್ಯಮಾನ್ಯರಿಗೂ ಮತ್ತು ವಿವಿಧ ನಾಯಕರಿಗೂ ಸನ್ಮಾನ ಮತ್ತು ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ವಿವಿಧ ಇಲಾಖೆಯ ಅಧಿಕಾರಿಗಳು, ಮಾಧ್ಯಮದವರಿಗೆ, ಪ್ರತಿಯೊಬ್ಬರು ಯಾರೇ ಇರಲಿ ಎಲ್ಲ ಸಾಧನೆ ಮಾಡಿದವರಿಗೆಲ್ಲರಿಗೂ ಇದೊಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಸಂಘಟನೆ ವತಿಯಿಂದ ರಾಜ್ಯ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ರಾಜ್ಯ ಇದರಿಂದ. ಹಾಗಾಗಿ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ದೆಹಲಿ ಈ ಒಂದು ನೂತನ ಸಂಘದ ಉದ್ಘಾಟನೆಯ ಕಾರ್ಯಕ್ರಮವು ನಾಳೆ 21/1/2025 ಮಂಗಳವಾರದಂದು ಹುಕೂರಿನಲ್ಲಿ ಬೃಹತ್ ಸಮಾವೇಶದ ಕಾರ್ಯಕ್ರಮ ಇರುವುದರಿಂದ ಆ ಒಂದು ಸಂದರ್ಭಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ರೈತ ಪದಾಧಿಕಾರಿಗಳೆಲ್ಲ ಹೋಗುವ ಸಲುವಾಗಿ ಇವತ್ತು ಈ ಒಂದು ಭಾರತೀಯ ಕಿಸಾನ್ ಸಂಘದ ಒಂದು ಕಾರ್ಮಿಕರ ಘಟಕದ ಅಧ್ಯಕ್ಷರನ್ನಾಗಿ ನಮ್ಮ ಸಂಗಮೇಶ್ ಅವರನ್ನು ಇವತ್ತು ನೇಮಿಸಲಾಗಿದೆ. ಎಲ್ಲ ಒಂದು ಸಂಘದ ಪ್ರಮುಖ ಪದಾಧಿಕಾರಿಗಳಿದ್ದಾರೆ. ಆ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಸಂಗಮೇಶ್ ಅವರನ್ನು ಕಾರ್ಮಿಕರ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಕಾರ್ಮಿಕ ಸಂಘದ ವತಿಯಿಂದ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸಂಘ ಸಂಸ್ಥೆ ವತಿಯಿಂದ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಆದ ಕಾರಣ ಧನ್ಯವಾದ. ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ರಿಜಿಸ್ಟರ್ಡ್ ದೆಹಲಿ ಈ ಒಂದು ಸಂಘದ ಪ್ರಮುಖರಾದಂಥ ಸಂಸ್ಥಾಪಕರಾದಂಥ ಶ್ರೀ ಎನ್ ಕುಕನೂರು ಇವರ ಆದೇಶದ ಮೇರೆಗೆ ಇವತ್ತಿನ ದಿವಸ ಸಂಗಮೇಶ್ ಇವರನ್ನು ಈ ಒಂದು ಕ್ರಾಂತಿಕಾರಿ ಸಂಘದ ಕಾರ್ಮಿಕರ ಘಟಕದಿಂದ ಗಂಗಾವತಿಯ ಕಾರ್ಮಿಕರ ಘಟಕದಿಂದ ಅಧ್ಯಕ್ಷರನ್ನಾಗಿ ಎಲ್ಲರ ಸಮ್ಮುಖದಲ್ಲಿ ನಮ್ಮ ಈ ಸಂಘದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತಿನ ದಿವಸ ಅವರನ್ನ ಕಾರ್ಮಿಕರ ಘಟಕದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಚಂದ್ರಕಾಂತಯ್ಯ ಕಲ್ಯಾಣ ಮಠ್
ಬಾಗಲಕೋಟೆ ಜಿಲ್ಲೆ ಬೀಳಗಿಯ ಮಹಾಂತಮ್ಮ ಷಣ್ಮುಖಯ್ಯ ಕಲ್ಯಾಣ್ ಮಠ್ ದಂಪತಿಯ ಮಗನಾಗಿ 1963 ಜೂನ್ 10ರಂದು ಬಾಗಲಕೋಟೆ ಜಿಲ್ಲೆಯ ಬೀಳಗಿಯಲ್ಲಿ ಜನನ. ಬೀಳಗಿ, ಹೊಸಪೇಟೆ ಹಾಗೂ ಕೊಟ್ಟೂರಿನಲ್ಲಿ ವಿದ್ಯಾಭ್ಯಾಸ. ಹಿರಿಯ ಸಹೋದರ ಶರಣಬಸಯ್ಯ ಅವರ ಒತ್ತಾಸೆಯಿಂದಾಗಿ ಶಿಕ್ಷಣ ಮುಂದುವರಿಕೆ. 1986ರಲ್ಲಿ ಮಂಡಲಗಿರಿಯ ಸರ್ಕಾರಿ ಪ್ರೌಢಶಾಲೆಗೆ ಶಿಕ್ಷಕರಾಗಿ ಸೇವೆಗೆ ಸೇರ್ಪಡೆ. ಅಲ್ಲಿ 2 ವರ್ಷಗಳ ಬಳಿಕ 1989 ಜುಲೈ 19ರಂದು ಹಿರೇವಂಕಲಕುಂಟಾದ ಸರ್ಕಾರಿ ಪ್ರೌಢಶಾಲೆಗೆ ಶಿಕ್ಷಕರಾಗಿ ಆಗಮನ. ಅಲ್ಲಿಂದ ಇಲ್ಲಿಯವರೆಗೆ ಸತತ 34 ವರ್ಷಗಳ ಕಾಲ ಇದೇ ಊರಿನಲ್ಲಿ ನೆಲೆ ನಿಂತು ಗಣಿತ, ಭೌತ ವಿಜ್ಞಾನ ಬೋಧಿಸುತ್ತಾ ಸಾವಿರಾರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕನಾಗಿ ಅವರ ಮನದಲ್ಲಿ ಕಾಯಂ ನೆಲೆಯೂರುವುದು ಸಾಮಾನ್ಯ ಮಾತೆ. ವಿದ್ಯಾರ್ಥಿಗಳೆಲ್ಲ ಸಿಕೆ ಸರ್ ಎಂದೇ ಪ್ರೀತಿಯಿಂದ ಕರೆಯುವ ಇವರಿಗೆ ತಾಲೂಕು ಮಟ್ಟದ ಜನಶಿಕ್ಷಕ ಪ್ರಶಸ್ತಿ, ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಶಿಕ್ಷಕ ರತ್ನ, ಕಾಯಕ ಯೋಗಿ ಪ್ರಶಸ್ತಿಗಳು ಸಂದಿವೆ. ಹಳ್ಳಿಗಾಡಿನ ಶಾಲೆಯಲ್ಲಿ ಶಿಕ್ಷಣವನ್ನು ಆಂದೋಲನದ ಸ್ವರೂಪದಲ್ಲಿ ಕೊಂಡೊಯ್ದ ಫಲಶ್ರುತಿಯಾಗಿ ಈ ಶಾಲೆಯು 10 ಹಲವು ಪುರಸ್ಕಾರಗಳಿಗೆ ಪಾತ್ರವಾಗಿದೆ. ಜಿಲ್ಲಾ ಮಟ್ಟದ ಹಸಿರು ಶಾಲೆ, ಕಲಬುರಗಿ ವಿಭಾಗದ ಸ್ವಾಭಿಮಾನಿ ಸಾರ್ವಜನಿಕ ಶಾಲೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ದೆಹಲಿ, ಸಿಕಂದರಾಬಾದ್ ಸೇರಿದಂತೆ ವಿವಿಧೆಡೆ ನಡೆದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಶಾಲೆಯು ಪಾಲ್ಗೊಂಡಿದೆ. ಇನ್ನು ಕ್ರೀಡೆಗಳಲ್ಲಿ 10 ಬಾರಿ ವಿವಿಧ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದೆ. ಇವರ ಯಶಸ್ಸಿನ ಹಿಂದೆ ಪತ್ನಿ ಸಂಗಮ್ಮ ಅವರ ಪಾಲೂ ಇದೆ. ಮಗಳು ಮಂಜುಳಾ ಮತ್ತು ಮಗ ಮಹೇಶಯ್ಯ ಇವರ ಕುಟುಂಬ ಸದಸ್ಯರು. ಸರಳ ಜೀವನ, ಉದಾತ್ತ ಚಿಂತನೆಯನ್ನು ಸಾಕಾರಗೊಳಿಸಿರುವ ಸಿಕೆ ಸರ್ ವಿದ್ಯಾರ್ಥಿಗಳ ಪಾಲಿಗಂತೂ ಅಚ್ಚುಮೆಚ್ಚು. ಅವರನ್ನು ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಪ್ರೀತಿಯಿಂದ ಸನ್ಮಾನಿಸುವ ಮೂಲಕ ಶಿಕ್ಷಕ ವೃತ್ತಿಯ ಪರಂಪರೆಯನ್ನು ಗೌರವಿಸುವ ಸಣ್ಣ ಪ್ರಯತ್ನ ನಮ್ಮದು.